ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ನಾನು ವಿಡಿಯೋನ ಪೋಸ್ಟ್ ಮಾಡಿದಾಗ ಕಮೆಂಟ್ ಮಾಡ್ತಿದ್ರಿ, ವೆಯ್ಟ್ ಗೇನ್ಗೆ ಟಿಪ್ಸನ್ನು ಹೇಳಿ, ಅಥವಾ ಯಾವುದಾದ್ರೂ ಸ್ಮೂತಿ ಅಥವಾ ಮಿಲ್ಕ್ ಶೇಕ್ ಏನಾದರೂ ಇದ್ದರೆ ಅದನ್ನು ನಮಗೆ ತಿಳಿಸಿ, ನಾವು ಕೂಡ ವೆಯ್ಟ್ ಗೇನ್ ಆಗಬೇಕು, ನಾವು ಕೂಡ ಟ್ರೈ ಮಾಡಬೇಕು ಅಂತ. ಸೊ ಯಾರಿಗೆಲ್ಲ ನಂತರ ವೆಯ್ಟ್ ಗೇನ್ ಆಗಬೇಕು ಅಂತ ಎಣಿಸ್ಕೊಳ್ತೀರಾ, ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ವಾಚ್ ಮಾಡಿ. ನಾನು ಕೂಡ ಈ ಸ್ಮೂತಿಯನ್ನು ಆಲ್ಮೋಸ್ಟ್ 1 ಮಂತ್ ಆಯಿತು ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಯಾವುದೇ ಆಗಿರಲಿ, ಮಿಲ್ಕ್ ಶೇಕೆ ಕುಡೀರಿ ಅಥವಾ ವೆಯ್ಟ್ ಗೇನಿಗೇನೇ ನೀವು ಟ್ಯಾಬ್ಲೆಟ್ಸ್ ಏನಾದರೂ ತಗೊಳ್ತಿದ್ರು ಕೂಡ ಒಂದು 4 to 5 ಮಂತ್ಸ್ ಆದರೂ ಅದನ್ನು ಕಂಟಿನ್ಯೂಸ್ ಆಗಿ ಡೈಲಿ ಒಂದು 2 ಟೈಮ್ಸ್, ಜಾಸ್ತಿ ಅಂದರೆ 2 ಟೈಮ್ಸ್ ಆದರೂ ನೀವು ಕುಡಿಬೇಕು. ಆವಾಗ ಮಾತ್ರ ಏನಾಗುತ್ತೆ, ಒಂದು ಒಳ್ಳೆ ರಿಸಲ್ಟ್ ಎನ್ನುವಂಥದ್ದು ನಮಗೆ ಸಿಗುವಂಥದ್ದು. ಜಸ್ಟ್ 1 ಮಂತಿಂದ ರಿಸಲ್ಟ್ ಅಷ್ಟು ಚೆನ್ನಾಗಿ ಸಿಗಲ್ಲ. 1 kg ಹಾಗೆ ಗೇನ್ ಆಗ್ಬೋದು, ಬಟ್ ನಮಗೆ ಎಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅಷ್ಟು ವೆಯ್ಟ್ ಗೇನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನಿವತ್ತು ಹೇಳುವಂತಹ ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು. ವೆರಿ ಸಿಂಪಲ್, ಮನೆಯಲ್ಲಿರುವಂತಹ ಕೆಲವೊಂದು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಆ್ಯಂಡ್ 1-2 ಬನಾನಾ ಯೂಸ್ ಮಾಡಿಕೊಂಡು ಮಾಡುವಂತಹ ಮಿಲ್ಕ್ ಶೇಕ್ ಇದು. ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು ಆ್ಯಂಡ್ ಯಾವ ಟೈಮಲ್ಲಿ ಕನ್ಸ್ಯೂಮ್ ಮಾಡಬೇಕು ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. 3 years ಬ್ಯಾಕ್ ಇಟ್ಕೊಂಡ್ರೆ ನಂದು ಕೂಡ ವೆಯ್ಟ್ ತುಂಬಾ ಕಡಿಮೆ ಇತ್ತು, ಆಲ್ಮೋಸ್ಟ್ 39 kg ಅನಿಸುತ್ತೆ. 39 kg ಈ ಥರ ಇದ್ದೆ ನಾನು. ಆಲ್ರೆಡಿ ಒಂದ್ಸಲ ಶೇರ್ ಮಾಡ್ಕೊಂಡಿದ್ದೀನಿ, ಒಂದು ರೆಸಿಪಿಯನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಅದನ್ನು ಆಲ್ಮೋಸ್ಟ್ ನಾನು 3 years ಆದರೂ ಕುಡ್ದಿದ್ದೀನಿ ಕಂಟಿನ್ಯೂಸ್ ಆಗಿ. ಅದು 3 times, ಬೆಳಿಗ್ಗೆ ಸಂಜೆ ರಾತ್ರಿ, ಬೆಳಿಗ್ಗೆ ಸಂಜೆ ರಾತ್ರಿ ಈ ಥರ ಕಂಟಿನ್ಯೂಸ್ ಆಗಿ ಕುಡಿತಿದ್ದೆ. ಅದು ಲಾಸ್ಟ್ ನನಗೆ ಕುಡಿದು ವಾಮಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಮತ್ತೆ ಕೈದು ಮಾಡಿಬಿಟ್ಟೆ. ಆವಾಗ ವೆಯ್ಟ್ 59 ಎಷ್ಟು ಆಗಿತ್ತು. ನಾನು ಅದನ್ನು ಶೇರ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಇದರಲ್ಲಿ ನಾನು ವಿತ್ ಪ್ರೂಫ್ ಕೂಡ ಹಾಕ್ತೀನಿ. ನಾನು 1 ಮಂತ್ ಬ್ಯಾಕ್ ಎಷ್ಟು ವೆಯ್ಟ್ ಇದ್ದೆ ಆ್ಯಂಡ್ ಇದನ್ನು ಕುಡಿದು ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದು ಜಸ್ಟ್ 1 ಮಂತ್ ಇದು ರಿಸಲ್ಟ್ ಆಗಿರುತ್ತೆ. ನೀವು ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ಇಲ್ಲಿ ಬಂದುಬಿಟ್ಟು ಡ್ರೈ ಖರ್ಜೂರ ಏನು ಬರುತ್ತೆ ಅದನ್ನು ನಾನು ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಬೋದು. ನಾನಿಲ್ಲಿ ಅಂದಾಜಲ್ಲಿ ಒಂದು 5 to 6 ಡ್ರೈ ಖರ್ಜೂರವನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ವಾಲ್ನಟ್ಸನ್ನು ಕೂಡ ಹಾಗೆ ಒಂದು 15-20 ವಾಲ್ನಟ್ಸನ್ನು ಸ್ಮಾಲ್ ಆಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕ್ಯಾಶ್ಯೂ ನಟ್ಸ್ ಮತ್ತು ಆಲ್ಮಂಡ್ಸ್ ಒಂದು ಮುಷ್ಟಿ ಎಷ್ಟು ಬರುತ್ತೆ ಅಷ್ಟನ್ನು ತಗೊಂಡಿದ್ದೀನಿ. ಇವಾಗ ಒಂದು ಕಡಾಯನ್ನು ತಗೊಳ್ಳಿ. ಕಡಾಯಲ್ಲಿ ಸ್ವಲ್ಪ ಕೂಡ ನೀರು ಅಥವಾ ಆಯಿಲಿದು ಪಸೆ ಇರಬಾರ್ದು, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡಿಕೊಂಡು ಅದಕ್ಕೆ ಕ್ಯಾಶ್ಯೂ ನಟ್ಸ್ ಮತ್ತು ಆಲ್ಮಂಡ್ಸನ್ನು ನಾನು ಒಟ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸಪ್ರೇಟಾಗಿ ಕೂಡ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು. ಇದಕ್ಕೆ ಏನು ಆಯಿಲನ್ನೆಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ. ಡೈರೆಕ್ಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಎರಡನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಂದು 5 minutes ಆದರೂ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ದ್ಯಾಟ್ ಆಲ್ಮಂಡ್ಸಲ್ಲಿ ಇರುವಂತಹ ಆಯಿಲ್ ಅಂಶ ಚೆನ್ನಾಗಿ ಹೀರ್ಕೊಳ್ಬೇಕು. ಇವಾಗ ಅದೇ ಕಡಾಯಿಗೆ ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಖರ್ಜೂರ ಮತ್ತು ವಾಲ್ನಟ್ಸನ್ನು ಕೂಡ ಆ್ಯಡ್ ಮಾಡಬೇಕು. ಈ ವಾಲ್ನಟ್ಸಲ್ಲಿ ಕೂಡ ಎಣ್ಣೆ ಅಂಶ ಇರೋದ್ರಿಂದ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 minutes ಹಾಗೆ ರೋಸ್ಟ್ ಮಾಡ್ಕೊಳ್ಬೇಕು. ನಾವಿದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳದೆ ಹಾಗೆ ಬಿಟ್ಟರೆ ವಾಲ್ನಟ್ಸ್ ಮತ್ತು ಆಲ್ಮಂಡ್ಸಲ್ಲಿರುವಂತಹ ಆಯಿಲಿ ಪಸೆ ಏನು ಬರುತ್ತೆ ಅದು ಮಿಕ್ಸಿ ಜಾರ್ಗೆ ನಾವು ಆ್ಯಡ್ ಮಾಡಿದಾಗ ಒಂಥರ ಅಂಟ್ಕೊಂಡು ಹಾಗೆ ಬರುತ್ತೆ. ಸೊ ಏನು ಮಾಡಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆ ಸಪ್ರೇಟಾಗಿ ನೀವು ರೋಸ್ಟ್ ಮಾಡಿಕೊಂಡ್ರು ಬೆಟರ್. ಒಂದೊಂದನ್ನೇ ಮಿಕ್ಸಿ ಜಾರಿಗೆ ಪುಡಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ.
ಇವಾಗ ಇದು ರೆಡಿ ಆಗಿದೆ. ಬಟ್ ಇದನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾಗಬೇಕು. ಚೆನ್ನಾಗಿ ತಣ್ಣಗಾದ ಮೇಲೆ ಒಂದು 20 ಮಿನಿಟ್ಸ್ ಬಿಟ್ಟು ನಾನು ಇವಾಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಬ್ಲ್ಯಾಕ್ ಡೇಟ್ಸ್ ಏನು ಬರುತ್ತೆ ಅದು, ಮತ್ತು ಅಂಜೂರ, ಇದನ್ನು ತಿಂದಾಗ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಡೈಲಿ 1-2 ಅಂಜೂರ ಮತ್ತು ಬ್ಲ್ಯಾಕ್ ಡೇಟ್ಸನ್ನು ತಿಂದರೆ. ಬಟ್ ಬ್ಲ್ಯಾಕ್ ಡೇಟ್ಸ್ ಸ್ವಲ್ಪ ಬಾಡಿಗೆ ಹೀಟ್, ಸೊ ನೋಡಿಕೊಂಡು ತಿನ್ನಿ. ಯಾರದ್ದೆಲ್ಲ ಹೀಟ್ ಬಾಡಿ ಇದೆ ಸ್ವಲ್ಪ ಅವಾಯ್ಡ್ ಮಾಡಿ, ಅದರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆ್ಯಂಡ್ ಪಿಂಪಲ್ಸ್ ಆಗೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ವೆಯ್ಟ್ ಗೇನ್ಗೆ ಪೌಡರ್ ಕೂಡ ರೆಡಿ ಆಗಿದೆ. ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಡಿ ಆ್ಯಂಡ್ ಆರಾಮ್ಸೆ ಯೂಸ್ ಮಾಡ್ಬೋದು. 15-20 ಡೇಸ್ ಆದರೂ ಬರುತ್ತೆ. ಇವಾಗ ಈ ಸ್ಮೂತಿಯನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ ರಾ ಮಿಲ್ಕನ್ನು ಯೂಸ್ ಮಾಡ್ತೀನಿ. ನಿಮಗೆ ರಾ ಮಿಲ್ಕ್ ಇಷ್ಟ ಇಲ್ಲ ಅಂದರೆ ನೀವು ಬಾಯ್ಲ್ಡ್ ಮಿಲ್ಕನ್ನು ಕೂಡ ಆ್ಯಡ್ ಮಾಡ್ಬೋದು. 1 ಲೋಟದಷ್ಟು ರಾ ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು 1 ಬನಾನಾ ಆ್ಯಡ್ ಮಾಡಬೇಕು. ಇವಾಗ ಪೌಡರ್ ಏನು ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದನ್ನು ನಾನು 1 ಸ್ಪೂನಷ್ಟು ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಟೇಸ್ಟಿಗೆ ಬೇಕಿದ್ದರೆ ಬೆಲ್ಲ ಅಥವಾ ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಆಲ್ರೆಡಿ ಇದರಲ್ಲಿ ಇದು ಡೇಟ್ಸನ್ನು ಹಾಕಿರೋದ್ರಿಂದ ಸ್ವೀಟ್ನೆಸ್ ಇರುತ್ತೆ. ನಿಮಗೆ ಬೇಕಿದ್ದರೆ ಎಕ್ಸ್ಟ್ರಾ ಸ್ವೀಟ್ನೆಸ್ಸನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟೇ, ವೆರಿ ಸಿಂಪಲ್ ರೆಸಿಪಿ. ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸೇ ಬನಾನಾ ಮತ್ತು ಮಿಲ್ಕ್ ಎಲ್ಲರ ಮನೆಯಲ್ಲಿ ಇರ್ತದೆ. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಅದನ್ನು ಒಂದ್ಸಲ ಪರ್ಚೇಸ್ ಮಾಡಿ ಅದನ್ನು ಪೌಡ್ರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೂ ಪರವಾಗಿಲ್ಲ, ಆರಾಮ್ಸೆ ಸ್ಟೋರ್ ಮಾಡ್ಬೋದು 15-20 ಡೇಸಿಗೆ. ಆ್ಯಂಡ್ ಇದನ್ನು ಡೈಲಿ 2 ಟೈಮ್ಸ್ ಕನ್ಸ್ಯೂಮ್ ಮಾಡಿ. ಒಂದು ಆಫ್ಟರ್ ಬ್ರೇಕ್ಫಾಸ್ಟ್, ಬೆಳಗ್ಗೆ ತಿಂಡಿ ಆದಮೇಲೆ, ಆ್ಯಂಡ್ ನೈಟ್ ಮಲ್ಗೋಕ್ಕಿಂತ ಮುಂಚೆ, ಅಂದರೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಮುಂಚೆ ಕುಡೀರಿ ಊಟ ಆದಮೇಲೆ. ರಾತ್ರಿಗೆ ನೀವು 8:30 ಹಾಗೆ ಊಟ ಮಾಡ್ತೀರಾ ಅಂದರೆ 8:45-9 ಹಾಗೆ ಕುಡಿದು ಆಮೇಲೆ 10 ಹಾಗೆ ಮಲ್ಗೋದಿದ್ರೆ ಅದು ಬೆಟರ್. ಈ ಥರ ಫಾಲೋ ಮಾಡ್ಬೋದು. 3 ಟೈಮ್ಸ್ ಕುಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ಕುಡಿಲಿಕ್ಕೆ ಆಗಲ್ಲ, ಅದು ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ ಜಾಸ್ತಿ ಕೂಡ ಕುಡಿದ್ರೆ. ಸೊ ಟ್ರೈ ಮಾಡ್ಬೋದು. ಆ್ಯಂಡ್ ಇವಾಗ 1 ಮಂತ್ ಬ್ಯಾಕ್ ನಂದು ವೆಯ್ಟ್ ಎಷ್ಟಿತ್ತು ಆ್ಯಂಡ್ ಇವಾಗ ಎಷ್ಟು ಆಗಿದೆ ನೋಡ್ಕೊಂಡು ಬನ್ನಿ ಒಂದ್ಸಲ. ಇದು ಜಸ್ಟ್ 1 ಮಂತ್ ಇದು ರಿಸಲ್ಟ್. ನೀವು ಹಾಗೆ ಕನ್ಸಿಸ್ಟೆಂಟಾಗಿ ಡೈಲಿ ಬೇಸಿಸಲ್ಲಿ ಕುಡಿದಾಗ 2 ಟೈಮ್ಸ್ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಫಾಲೋ ಮಾಡಿ ಯಾರಿಗೆಲ್ಲ ವೆಯ್ಟ್ ಗೇನ್ ಆಗಬೇಕು ಅಂತ. ತುಂಬ ಸಿಂಪಲ್ ಇದೆ ರೆಸಿಪಿ. ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.